ಈಗ 2018ರಿಂದ ಅವರ ಪರಿಚಯ ಆಯಿತು ನಿಮಗೆ. ಸೊ ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ? ಏನು ಹೇಳಿದ್ರು? ಏನೇನು ಮಾತುಕತೆ ಆಯಿತು? ಸರ್ನ ನಾನು ಲಾಸ್ಟ್ ಟೈಮ್ ಭೇಟಿಯಾಗಿದ್ದು ಬಂದು ಜೂನ್ 7th. ನನ್ನ ಮಗನ ಬರ್ಡೇ ಜೂನ್ 4th ಇರುತ್ತೆ. ಸೊ ಸರ್ದು ಶೂಟಿಂಗ್ ಇರುತ್ತೆ. ಸೊ ಜೂನ್ 7th ಅವ್ರ ಮನೆಗೆ ಕರೆದು ನನ್ನ ಮಗಂದು ಬರ್ಡೇ ಕೇಕ್ ಕಟ್ ಮಾಡಿಸಿ ಅವನಿಗೆ ಸ್ವೀಟ್ ತಿನ್ನಿಸಿ ಆಶೀರ್ವಾದ ಮಾಡಿ ಮಾತಾಡ್ಸಿದ್ದು. ಅದೇ ಲಾಸ್ಟ್ ಮೂಮೆಂಟು. ಆವಾಗ ಸರ್ ಮಾತಾಡಿದಂದ್ರೆ ಆಗಲೂ ಅಷ್ಟೇ ಅವ್ರ ಮಗನ ಬಗ್ಗೆ ನನ್ನ ಮಗನ ಬಗ್ಗೆ ಅಂದರೆ ಅವ್ರು ಇರೋ ಬಿಸಿ ಶೆಡ್ಯೂಲಲ್ಲಿ ಅವ್ರ ಮಗ ಹೆಂಗೆ ಬೆಳೆದೆ ಅಂತಲೇ ಗೊತ್ತಾಗಲಿಲ್ಲ. ನನ್ನ ಮಗನ ಬೆಳವಣಿಗೆನೇ ನೋಡಿಲ್ಲ ಅಂತ ಹೇಳ್ತಿದ್ರು. ಯಾಕೆಂದರೆ ನನ್ನ ಮಗ ತುಂಬ ನಾಟಿ ಇದ್ದ. ಅವನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಕೇಳಿದ್ರು ಹೆಂಗಿದ್ದಾನೆ, ಗಲಾಟೆನ ಮಾಡ್ತಾನ, ತೀಟೆನ ಅಂತ. ಸೊ ಅದನ್ನು ಹೇಳ್ತಿದ್ದ. ಹ್ಞೂ ಸರ್, ಇಲ್ಲ ಅವ್ನು ಹಿಡಿಯೋಕ್ಕೆ ಆಗಲ್ಲ, ತುಂಬ ಓಡಾಡ್ತಾನೆ, ಕಂಟ್ರೋಲ್ ಮಾಡೋದೇ ಕಷ್ಟ. ಅವಾಗ ಹೇಳ್ತಿದ್ರು ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ಇರೋದು ಅವನಿಗೆ 11-12 ಇಯರ್ಸ್ ಆಗುತ್ತಲ್ಲ, ಹೈಸ್ಕೂಲ್ ಹೋಗ್ತಾನಲ್ಲ, ಅವಾಗ ಆ್ಯಕ್ಚುಲಿ ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗೋದು. ಸೊ ಅವಾಗ ಈಗ ಹಬ್ಬ ಅಂದರೆ ಗೇಟ್ ಒಳಗಡೆ ಇರ್ತಾನೆ, ಇಲ್ಲಷ್ಟೇ ನೋಡಬೇಕಾಗುತ್ತೆ. ಅವನು ಹೊರಗಡೆ ಹೋದ್ಮೇಲೆ, ಈಗ ಹೈಸ್ಕೂಲ್ ಅನ್ನೋದು ಹೋದ್ಮೇಲೆ ಅವ್ನು ಯಾರ್ಯಾರು ಸಹವಾಸ ಮಾಡ್ತಾನೆ, ಅವ್ನು ಏನೇನು ಅಭ್ಯಾಸ ಮಾಡ್ಕೋತಾನೆ, ಅವಾಗ ಆ್ಯಕ್ಚುಲಿ ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗೋದು. ಇವಾಗ ಏನೂ ಇಲ್ಲ, ಇದೇನು ನಿಮ್ಮ ಕೆಲಸನೇ ಅಲ್ಲ, ಇದು ನಿಮ್ಮ ಜವಾಬ್ದಾರಿ ಸ್ಟಾರ್ಟ್ ಆಗೋದೇ ಅವ್ನು ಹೈಸ್ಕೂಲ್ ಮೆಟ್ಲತ್ತದ ಮೇಲೆ ಅಂತ ಹೇಳಿದ್ರು. ಇದೇ ಲಾಸ್ಟ್ ಡಿಸ್ಕಷನ್. ಸೊ June 7th was the last meet. June 7th, 2024. June 7th, 2024 was the last meet. ಅಂದ್ರೆ ಈಗ ನೀವು ಕೂಡ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ವಹಿಸೋದ್ರಿಂದ, ಟ್ರೈನರ್ ಆಗಿರೋದ್ರಿಂದ, ದರ್ಶನ್ ಅವರು ಒಂದು ಫಿಟ್ನೆಸ್ ಬಗ್ಗೆ ನೀವೊಂದು ಹೇಳೋದಾದ್ರೆ ಏನು ಹೇಳ್ತೀರಾ? ದರ್ಶನ್ ಸರ್ ಫಿಟ್ನೆಸ್ ಡೆಡಿಕೇಶನ್ ನಮಗೂ ಇಲ್ಲ ಆ್ಯಕ್ಚುಲಿ. ಯಾಕೆಂದರೆ ಅವ್ರು ಒಂಚೂರು ವೆಯ್ಟ್ ಗೇನ್ ಆಯಿತು ಅಂದ್ರೇ ಅವ್ರು ಅವ್ರು ಸೆಲ್ಫ್ ಮಾನಿಟರ್ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಒಂಚೂರು ತಿನ್ನೋಕ್ಕೂ ಮುಂಚೆನೇ ಯೋಚನೆ ಮಾಡ್ತಾರೆ, ತಿಂದರೆ ಏನಾಗುತ್ತೆ, ನನ್ನ ವೆಯ್ಟ್ ಗೇನ್ ಏನಾಗುತ್ತೆ, ಎಷ್ಟಾಗುತ್ತೆ. ಯಾಕೆಂದರೆ ಅವರು ಸ್ಕ್ರೀನ್ ಮೇಲೆ ಅವ್ರ ಪ್ರೆಸೆನ್ಸು ಅವ್ರಿಗೆ ತುಂಬ ಯೋಚನೆ ಮಾಡ್ತಾರೆ. ಯಾಕೆಂದರೆ ನೀವು ಆಗಲೇ ತುಂಬ ಇಂಟರ್ವ್ಯೂ ನೋಡಿರಬೇಕು, ಅವ್ರು ಹೇಳಿರೋದು. ಜನ ನನಗೆ ದುಡ್ಡು ಕೊಟ್ಟು ಬಂದು ಥಿಯೇಟರ್ಸಿಗೆ ಬರ್ತಾರೆ, ನನ್ನನ್ನು ನೋಡೋಕ್ಕೆ ಅಂತ ಬರ್ತಾರೆ. ಸೊ ನಾನು ಅಷ್ಟೇ ಡೆಡಿಕೇಟೆಡಾಗಿ ಅವ್ರನ್ನ ನಾನು ಪ್ರೆಸೆಂಟ್ ಮಾಡ್ಕೋಬೇಕು ಸ್ಕ್ರೀನ್ ಮೇಲೆ. ಸೊ ಅವ್ರು ಏನು ನಿಮಗೆ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ, ಈ ಸ್ಟ್ಯಾಂಡ್ಸ್ ಫಾರ್ ಇಸ್ ವರ್ಡ್ಸ್. ಸೊ ಅಷ್ಟು ಡೆಡಿಕೇಟಿವ್ ಆಗಿ ವರ್ಕೌಟ್ ಆಗಲಿ ಡಯಟ್ ಆಗಲಿ ಅವ್ರದ್ದಿರುತ್ತೆ. ಯಾವತ್ತಾದ್ರೂ ನಿಮಗೆ ದರ್ಶನ್ ಅವರ ಏನಾದ್ರೂ ಒಂದು ವಿಚಾರ ಕೇಳಿ ಬಹಳ ಬೇಜಾರಾಗಿ ಮಾತುಕತೆ ಆಗಿದೆಯಾ? ಮಾತುಕತೆ ಅಂದರೆ ಯಾರ ಜೊತೆ? ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ಕುಟುಂಬದ ಜೊತೆ. ಕುಟುಂಬದ ಜೊತೆ ಅಂದರೆ ಇವಾಗ ಆಗಿರೋದು ಅಷ್ಟೇ. ಇದೊಂದು ತುಂಬ ಬೇಜಾರು. ಆಗಬಾರ್ದಿತ್ತು ಸರ್ ಇನ್ವಾಲ್ವ್ಮೆಂಟ್. ನನಗೆ ಗೊತ್ತಿರೋ ಪ್ರಕಾರ ಒಂದು 100% ಇಲ್ಲ. ಅವ್ರು ಬೇಗ ರಿಲೀಸ್ ಆಗಲಿ, ತಿರ್ಗಾ ಮೊದಲು ಥರ ಶೂಟಿಂಗಲ್ಲಿ ಸೆಲೆಬ್ರಿಟೀಸ್ ಜೊತೆ, ಅವ್ರ ಸೆಲೆಬ್ರಿಟೀಸ್ ಜೊತೆ ಮಿಂಗಲ್ ಆಗಲಿ, ಅದೊಂದು ಕೇಳ್ಕೊತೀನಿ ಅಷ್ಟೇ. ನನ್ನ ಸೆಲೆಬ್ರಿಟೀಸ್ ಅಂತ ಅವರು ಎದೆ ಮೇಲೆ ಬರೆಸ್ಕೊಂಡಿದ್ದಾರೆ, ಅಚ್ಚೆ ಹಾಕ್ಸ್ಕೊಂಡಿರೋದು. ಈ ವಿಚಾರ ನಿಮ್ಮ ಕಿವಿಗೆ ಬೀಳೋಕ್ಕೂ ಜೊತೆಗೆ ಅವಾಗ ಪರಿಚಯ ಇತ್ತಾ, ನಿಮ್ಮ ಒಡನಾಟ ಇತ್ತಾ ಅಂತ ದರ್ಶನ್ ಅವ್ರ ಜೊತೆಗೆ? ಅವ್ರು ಟ್ಯಾಟೂ ಹಾಕ್ಸ್ಕೊಂಡಿದ್ರಲ್ಲ ಆ ಸಂದರ್ಭದಲ್ಲಿ. ಸರ್ ಟ್ಯಾಟೂ ಹಾಕ್ಸ್ಕೊಂಡಿದ್ದು ಮೇ ಬಿ 24ಅಲ್ಲೇ ಇರ್ಬೇಕು. 24 or 23 ಎಂಡಲ್ಲಿ ಹಾಕ್ಸಿದ್ದು. ಹೌದು, ಒಡನಾಟ ಇತ್ತು ಸರ್ ಜೊತೆ. ನಾನು ಹೋಗಿ ನೋಡಿದ್ದೀನಿ. ಹೋಗಿ ನೋಡ್ಬಿಟ್ಟು ಮಾತಾಡ್ಬಿಟ್ಟು ಕೇಳಿದ್ದೆ, ಸರ್ ಟ್ಯಾಟೂ ತುಂಬ ಚೆನ್ನಾಗಿದೆ ಅಂತ. ಅವ್ರು ಟ್ಯಾಟೂಗಿಂತ ಈಗ ಸೆಲೆಬ್ರಿಟೀಸ್ ನನಗೇನು ಅಭಿಮಾನ ತೋರಿಸ್ತಾರೆ, ಅವ್ರು ನನಗೇನು ಸ್ಪೆಂಡ್ ಮಾಡ್ತಾರೆ, ಅದರಿಂದ ನಾನು ಬದುಕ್ತಾ ಇದ್ದೀನಿ. ಸೊ ಇದು ನನ್ನ ಅಭಿಮಾನಿಗಳು ಅನ್ನೋದಕ್ಕಿಂತ ಅವ್ರ ಸೆಲೆಬ್ರಿಟೀಸ್ಗೋಸ್ಕರ ಇದೇನೂ ಇಲ್ಲ. ಅವ್ರು ನನ್ನ ಇದರಲ್ಲಿ ಸದಾ ಇರಲಿ ಅಂತಲೇ ನಾನು ಹಾಕ್ಸ್ಕೊಂಡಿದ್ದೀನಿ, ನನ್ನ ಜೊತೆ ಸದಾ ಇರಬೇಕು ಅಂತಲೇ ಆ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳಿದ್ರು.